ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಪಾದಯಾತ್ರೆ ತಾಳ್ಬೆಟ್ಟಿಂದ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನೈಟು ಒಂದು 8:30 ಆಗಿದೆ. ಹಾಗೆ ಹೊರಟಿದ್ದೀನಿ. ಹಾಗೆ ಹೋಗ್ತಾ ವಿಶಾಲ್ ಮಾರ್ಟಲ್ಲಿ ಒಂದು ಬ್ಯಾಗು ಮತ್ತು ವಾಟರ್ ಬಾಟ್ಲು ಬೇಕಾಗಿತ್ತು. ಸೊ ಹಂಗಾಗಿ ವಿಶಾಲ್ ಮಾರ್ಟಿಗೆ ಹೋಗಿ ಒಂದು ಬ್ಯಾಗು ಮತ್ತು ಒಂದು ಬಾಟಲ್ ತೊಗೊಂಡೆ. ಹಾಗೆ ನನ್ನ ಮಗಳು ನಾನು ಹೊರಡಬೇಕಿದ್ರೆ ಅಳ್ತಿದ್ಲು ಅಂತ ಹೇಳಿ ಅವಳಿಗೆ ಸ್ವಲ್ಪ ತಿಂಡಿ ತೆಗೆದು ಕೊಟ್ಟರೆ ಸುಮ್ಮನೆ ಆಗ್ತಾಳೆ ಅಂತಂದ್ಬಿಟ್ಟು ಬೇಕ್ರಿಗೆ ಹೋಗಿ ಸ್ವಲ್ಪ ತಿಂಡಿ ಎಲ್ಲನೂ ತೆಗೆದು ಕೊಟ್ಟು ಕಳಿಸ್ದೆ. ಆಮೇಲೆ ಮತ್ತೆ ಒಂದು 5 ನಿಮಿಷ ವೆಯ್ಟ್ ಮಾಡಿದೆ. ಚನ್ನಪಟ್ಟಣದಲ್ಲಿ ಇನ್ನೂ ಬಂದೇ ಇರಲಿಲ್ಲ. 8 o'clock ಬರ್ತೀನಿ ಅಂತ ಹೇಳಿ 8:45 ಆದರೂ ಇನ್ನೂ ಬಂದಿರಲಿಲ್ಲ. ಫೈನಲಿ ಬಂದರು. ನಾನು ಅದನ್ನೇ ಬೈತಿದ್ದೆ, ಎಷ್ಟು 8 o'clock ಅಂತೇಳಿ 8:45ಗೆ ಬಂದಿದ್ದೀರಲ್ಲ ಅಂತ ಹೇಳ್ತಾ ಇದ್ದೆ. ನೈಟ್ ಪಾದಯಾತ್ರೆ ಮಾಡೋರಿಗೆ ಬಿಡಲ್ಲ, ಅಲ್ಲಿ ತಾಳ್ಬೆಟ್ಟದಿಂದ ನಡ್ಕೊಂಡು ಹೋಗೋದಕ್ಕೆ ಬಿಡಲ್ಲ ಅಂತ ಸ್ವಲ್ಪ ಲೇಟಾಗೆ ಹೊರಟಿದ್ದು ನಾವು. ಇವಾಗ ಚಿರತೆ ಕಾಟದಿಂದ ಬೇರೆ ನೈಟ್ ಅಂತೂ ಬಿಡಲ್ಲ. ಸೊ ಹಂಗಾಗಿ ನಾವು ಲೇಟಾಗಿ ಹೋದರೆ ತಾಳ್ಬೆಟ್ಟಲ್ಲಿ ಸ್ಟೇ ಆಗಿ ಬೆಳಗ್ಗೆ ಮಾರ್ನಿಂಗ್ ಒಂದು 7 ಅಥವಾ 6ಗೆಲ್ಲ ಬಿಟ್ಟರೆ ನಾವು ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೋದ್ವಿ. ಹಾಗೆ ಎಲ್ಲರೂ ಹುಗೆ ಅಂತ ಹೇಳ್ಕೊಂಡು ಹೊರಟ್ವಿ. ಮಳವಳ್ಳಿ ರೀಚ್ ಆದ್ವಿ. ಮಳವಳ್ಳಿ ರೀಚ್ ಆದಮೇಲೆ ಸ್ವಲ್ಪ ಜನ ಊಟ ಮಾಡಿರಲಿಲ್ಲ. ಸೊ ಹಂಗಾಗಿ ಊಟಕ್ಕೆ ಅಂತ ಸ್ಟಾಪ್ ಕೊಟ್ಟರು. ಅಲ್ಲಂತೂ ಇಡ್ಲಿ, ಪುಳಿಯೋಗರೆ, ಚಿತ್ರಾನ್ನ ಮಾಡಿದರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ತಿನ್ಕೊಂಡು ಮತ್ತೆ ಹೊರಟ್ವಿ. ನಿಧಾನಕ್ಕೆ ಹೋದ್ವಿ. ಫೈನಲಿ ಎಕ್ಸಾಕ್ಟ್ 12ಗೆ ರೀಚ್ ಆದ್ವಿ ನಾವು ತಾಳ್ಬೆಟ್ಟಕ್ಕೆ ಹೋಗಿ ಎಲ್ಲರೂ ಎಷ್ಟು ಜನ ಅಲ್ಲೇ ಮಲಗಿದ್ರು ಅಂದರೆ ಯಾರನ್ನೂ ಬಿಡ್ತಿರ್ಲಿಲ್ಲ. ಪಾದಯಾತ್ರೆಗಳು ನೋಡಿ ಎಷ್ಟು ಜನ ಮಲಗಿದ್ರು ಗೊತ್ತು. ಸಿಕ್ಕಾಪಟ್ಟೆ ಜನ ಇತ್ತು. ರಶ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ನಾವು ಇಲ್ಲೇ ಇರೋಣ, ಯಾವಾಗ ಬಿಡ್ತಾರೋ ಅವಾಗ ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡು ಅಲ್ಲೇ ಇದ್ವಿ. ಹಾಗೆ ಪಾದಯಾತ್ರೆ ಮಾಡೋರಿಗಾಗಿ ಅಂತಲೇ ಹಣ್ಣುಗಳು, ಊಟ ಮತ್ತು ನೀರು, ಜ್ಯೂಸು ಎಲ್ಲನೂ ಕೊಡ್ತಾರೆ ಅಲ್ಲಿ. ಹಾಗೆ ಮಜ್ಜಿಗೆ ಇಸ್ಕೊಂಡು ಕುಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಪಾದಯಾತ್ರೆ ಮಾಡೋಣ ಅಂತ. 1:14 ಆಗಿದೆ ಟೈಮು. ಪಾದಯಾತ್ರೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಆದರೆ ಜಾಸ್ತಿ ಜನ ಹೋದರೆ ಬಿಡ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ನೈಟ್ ಟೈಮ್ ಜಾಸ್ತಿ ಜನ ಇದ್ವಲ್ಲ, ಹಂಗಾಗಿ ಸೊ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಹೊರಟ್ವಿ. ಟೈಮ್ ಎಷ್ಟು? 1:15 ಸ್ಟಾರ್ಟ್ ಮಾಡಿದೀವಿ. ಇವಾಗ ನೋಡೋಣ ಎಷ್ಟೊತ್ತಿಗೆ ಹೋಯ್ತೀವಿ ಅಂತ. ಎಷ್ಟೊತ್ತಿಗೆ ಹೋಗ್ಬೋದು? 3:30 ಆಯ್ತದಾ? ನೋಡೋಣ. ನನ್ನ ಜೊತೆ ನಡುವೆ ಯಾರ ಮಾತಾ ಬಂದ್ಬಿಡೋದು. ಇವಾಗ ಹೇಳು. ಈಗ ಹೇಳು. ಸೈಡ್ ಬರಕ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಏನಾಯ್ತಪ್ಪ ಅಂತಂದ್ರಲ್ಲಿ ಆಲ್ಮೋಸ್ಟ್ 1 ಕಿಲೋಮೀಟರ್ ನಡೆದಿದ್ವಿ. ಯಾರೋ ಆ ಕಡೆಯಿಂದ ಬರ್ತಿರೋರು KSRT ಬಸ್ ಡ್ರೈವರು ಮತ್ತು ಜನಗಳಿರೋರೆಲ್ಲ ಏನು ಮಾಡಿದ್ರು, ಚಿರತೆ ಐತೆ ಹೋಗ್ಬೇಡಿ ಅಂತ ಹೇಳ್ಬಿಟ್ರು. ಸೀರಿಯಸ್ಲಿ ಎಷ್ಟು ಹೋಗಿದ್ವಿ ಅಂದರೆ 1 ಕಿಲೋಮೀಟ್ರ್ ಹೋಗಿದ್ದವರು ಮತ್ತೆ ವಾಪಸ್ ಓಡಿ ಬಂದಿದ್ದೀವಿ. ಚಿರತೆ ಐತೆ ಅಂತಂದು ಭಯಕ್ಕೆ. ಬೆಳಗ್ಗೆ ಹೋಗೋಣ, ಹೋಗೋದು ಬೇಡ ಅಂತಂದ್ಬಿಟ್ಟು. ಹಾಗೂ ಕೆಲವೊಂದಷ್ಟು ಜನಕ್ಕೆ ಹೇಳಿದ್ವಿ ಬೇಡ ಹೋಗೋದು ಅಂತ. ಅವ್ರಂದ್ರು ಜಾಸ್ತಿ ಜನ ಇದ್ದೀವಲ್ಲ, ಬನ್ನಿ ಹೋಗೋಣ, ಜಾಸ್ತಿ ಜನ ಇದ್ದರೆ ಹೋಗ್ಬೋದು, ಸೌಂಡ್ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಅಂತಂದರು. ಸರಿ ಅಂತಂದ್ಬಿಟ್ಟು ನಾವು ಜಾಸ್ತಿ ಜನ ಆದ್ರಲ್ಲ ಅಂತಂದ್ಬಿಟ್ಟು ಅವ್ರ ಜೊತೆನೇ ಹೋದ್ವಿ. ಪಾಪ ಓಡಿ ಬರಬೇಕಾದ್ರೆ ಯಾರೋ ಒಬ್ಬರು ಬಿದ್ದೋಗಿ ಕಾಲಲ್ಲೆಲ್ಲ ರಕ್ತ ಬಂತು. ಹಾಗೆ ಇಲ್ಲಿ ಒಂದಷ್ಟು ಆಲ್ಮೋಸ್ಟ್ ಅರ್ಧಂಬರ್ಧ ನಡೆದಿದ್ವಿ. ಅಲ್ಲಿದ್ವಿ ಹೀಗಿತ್ತು. ಹಾಯ್ ಫ್ರೆಂಡ್ಸ್, ಇವಾಗ ಸಣ್ಣ ಗಾಡಿ ಬೀಸ್ತಾ ಇದ್ದೀವಿ. ಅಣ್ಣ ಕಿತ್ಕೊಂಡು ತಿನ್ಕೊಂಡು ಟೈಮು 3 ಗಂಟೆ. ಇನ್ನು ಎಷ್ಟೊತ್ತು ಹೋಗೋದು? ಎಲ್ಲ ಫ್ರೆಂಡ್ಸ್, ಯಾವ ಇಲ್ಲ ಹಾನೇನೂ ಇಲ್ಲ. ಆಮೇಲೆ ಗೊತ್ತಾಯಿತು ಫ್ರೆಂಡ್ಸ್, ಯಾಕಂದರೆ ಅವರು ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾದಯಾತ್ರೆಗಳು ಹೋದರೆ ಅವ್ರಿಗೆ ಸ್ವಲ್ಪ ಡ್ರೈವ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಅವರು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಮತ್ತೆ ಸ್ವಲ್ಪ ದೂರ ಬಂದಮೇಲೆ ಇಲ್ಲಿ ಒಂದು ದೇವಸ್ಥಾನ ಕಾಣಿಸ್ತು. ಅಲ್ಲೂ ಮಂಗಳಾರತಿ ಎಲ್ಲ ತಗೊಂಡು ಹಾಗೆ ಅಲ್ಲಿ ಬಸವ ಇತ್ತು. ಆ ಬಸವನ ಕಿವಿ ಹತ್ರ ಅವ್ರು ಅಂದ್ಕೊಂಡಿದ್ದೆಲ್ಲನೂ ಹೇಳ್ಕೊತಾರೆ. ಅದು ಕೇಳಿಸಿ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ. ಹಾಗೆ ನಾವು ಕೂಡ ಬಸವನ ಕಿವಿಲಿ
ಹೇಳಿದ್ವಿ, ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಬಸವನ ಕಿವಿಲೆಲ್ಲ ಹೇಳಿದ್ವಿ. ನನಗೆ ಇದೇ ಫಸ್ಟ್ ಪಾದಯಾತ್ರೆ ಆಗಿರೋದ್ರಿಂದ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ನಾನೊಂದು 2 ಅವರ್ಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೆ. ಬಟ್ 2 ಅವರ್ಸ್ ಅಲ್ಲ, 1:15ಗೇನೋ ಹೊರಟಿದ್ದು ನಾವು. ಮಧ್ಯೆ ಎಲ್ಲಂದರೆ ಎಲ್ಲೂ ನಿಂತ್ಕೊಂಡು ಇಲ್ಲ, ಕೂತ್ಕೊಂಡು ಇಲ್ಲ. ಯಾಕಂದರೆ ಚಿರತೆ ಅನ್ನೋ ಭಯದಿಂದ ನಾವು ಎಲ್ಲೂ ಕೂತ್ಕೊಂಡಿಲ್ಲ, ಎಲ್ಲೂ ನಿಂತ್ಕೊಂಡಿಲ್ಲ. ಆನೆದಿಂಬು ಅಂತೇನೋ ಸಮಥಿಂಗ್ ಏನೋ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ. ಆನೆದಿಂಬು ಅಂತಲೇ ಅನಿಸುತ್ತೆ. ಅಲ್ಲಿ ಸ್ವಲ್ಪ ಒಂದು 2 ಮಿನಿಟ್ಸ್ ಕೂತಿದ್ವಿ. ಅಲ್ಲಿಂದ ಕಾಲ್ದಾರಿಲಿ ಬಂದ್ವಿ. ಅಲ್ಲಿವರೆಗೂ ನಾವು ರೋಡಲ್ಲೇ ಬಂದಿದ್ದು. ಕಾಲ್ದಾರಿಲಿ ಇಷ್ಟೊತ್ತಲ್ಲೆಲ್ಲ ಹೋಗೋದು ಬೇಡ ಅಂತಂದ್ಬಿಟ್ಟು ಹಾಗೆ ಬಂದ್ವಿ. ಹಾಗೆ ವ್ಯೂ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಇನ್ನೂ ಸ್ವಲ್ಪ ದೂರ ನಡೆಯೋದಿತ್ತು. ಫೈನಲಿ ರೀಚ್ ಆದ್ವಿ ಗೈಸ್. ಟೈಮ್ ಎಷ್ಟು ಅಂದರೆ ಎಕ್ಸಾಕ್ಟ್ 6 o'clock ಆಗಿತ್ತು ನಾವು ರೀಚ್ ಆದಾಗ. 1:15ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 6 ಗಂಟೆವರೆಗೂ ನಡ್ಕೊಂಡು ಬಂದಿದ್ದೀವಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟೊತ್ತಾಗುತ್ತೆ ಅಂತ. ಮೋಸ್ಟ್ಲಿ ಬೆಳಕಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಆಗ್ತಿತ್ತೇನೋ, ಯಾಕಂದರೆ ನಾವೆಲ್ಲೂ ಕೂತ್ಕೊಂಡಿಲ್ಲ, ನಿಂತ್ಕೊಂಡಿಲ್ಲ. ಸೊ ಹಂಗಾಗಿ ಇಷ್ಟೊತ್ತವರೆಗೂ ಬಂದು ದರ್ಶನಕ್ಕೆ ಅಂತ ಎಲ್ಲ ನಿಂತಿದ್ರು. ನಾವು ನಿಂತ್ಕೊಂಡ್ವಿ. ಸ್ವಲ್ಪ ಕಾಲು ನೋವ್ತಿದ್ದಲ್ಲ, ಇನ್ನೊಂದು ದೇವಸ್ಥಾನದ ಬಾಗಿಲು ತೆಗ್ದಿರಲಿಲ್ಲ ಅಂತೇಳಿ ಸ್ವಲ್ಪ ಕೂತ್ಕೊಳ್ಳೋಣ, ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ. ಹಾಗೆ ನಾವು ಕೂತಿದ್ಮೇಲೆ ಒಂದು 10 ನಿಮಿಷ ಕೂತಿದ್ವಿ. ಆಮೇಲೆ ದೇವಸ್ಥಾನದ ಬಾಗಿಲು ತೆಗೆದ್ರು ಅನಿಸುತ್ತೆ. ಸೊ ಹಂಗಾಗಿ ಮೂವ್ ಆದರು ಜನಗಳೆಲ್ಲರೂ. ಹಾಗೆ ನಾವು ಹೋದ್ವಿ. ನಾವು ದರ್ಶನಕ್ಕೆ ಅಂತ ನಿಂತಿದ್ವಿ. ಹಾಗೆ ಈ ಪಾಪು ಸಿಕ್ತು. ಹೂಗೆ ಅಂತ ಎಲ್ಲರೂ ಕೂಗ್ತಿದ್ರೆ ಚೆನ್ನಾಗಿ ನಗ್ತಿತ್ತು. ಅಂದರೆ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಹಾಗೆ ಫೈನಲಿ ದರ್ಶನ ಆಯಿತು. ದರ್ಶನ ಮುಗಿಸಿ ಹೊರಗಡೆ ಬಂದ್ವಿ. ಎಷ್ಟು ನೆಮ್ಮದಿ ಅನಿಸ್ತು ಅಂತಂದರೆ ನಿಯರ್ಲಿ ಒಂದು 4 to 5 hours ನಡ್ಕೊಂಡು ಬಂದು ದೇವ್ರ ದರ್ಶನ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಆ ದೇವ್ರ ದರ್ಶನ ಆದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಒಂದು ಚಿಕ್ಕ ಪಾಪು ಎಷ್ಟು ಚೆನ್ನಾಗಿ ಕಸ ಗುಡಿಸ್ಕೊಂಡು ಹೋಗ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಗುಡಿಸ್ಕೊಂಡು ಹೋಗ್ತಿತ್ತು. ಹಾಗೆ ಇಲ್ಲಿ ಆನೆ ಎಲ್ಲನೂ ನೋಡಿಕೊಂಡು ಪ್ರಸಾದ ಎಲ್ಲ ತೊಗೊಂಡು ಹಾಗೆ ಅಲ್ಲಿ ಪಕ್ಕದಲ್ಲಿ ಚಿನ್ನದ ತೇರು ಮತ್ತು ಬೆಳ್ಳಿ ತೇರು ಎಲ್ಲ ನಿಲ್ಲಿಸಿದ್ರು. ನೋಡಿಕೊಂಡು ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ಸ್ಟ್ಯಾಚು ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಅಲ್ಲಿನ ವ್ಯೂ ಕೂಡ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಇನ್ನೂ ಹಿಮ ಬೀಳ್ತಿರೋದ್ರಿಂದ ಟೈಮ್ 8 ಗಂಟೆ ಆಗಿತ್ತು. ಆದರೂ ಸ್ವಲ್ಪನೂ ಬಿಸಿಲು ಬಂದಿರಲಿಲ್ಲ. ಹಂಗಾಗಿ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ರೋಡಲ್ಲಿ ನೈಟ್ ಇರೋದ್ರಿಂದ ನಮಗೆ ತಿನ್ನೋಕ್ಕೇನೂ ಸಿಗಲಿಲ್ಲ. ಆದರೆ ಡೇ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಬಿಟ್ಟು ರೋಡಲ್ಲಿ ಕಲ್ಲಂಗಡಿ ಹಣ್ಣು, ಜ್ಯೂಸು, ನೀರು ಹಾಗೆ ಎಲ್ಲ ಥರ ಫ್ರೂಟ್ಸು ಎಲ್ಲನೂ ಕೊಡ್ತಿದ್ರು. ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಸಿಕ್ಕಿಲ್ವಲ್ಲ ಅಂದ್ಬಿಟ್ಟು ಆ ಕಡೆಯಿಂದ ಬರಬೇಕಾದ್ರೆ ಈಸ್ಕೊಂಡು ತಿನ್ಕೊಂಡು ಬಂದ್ವಿ. ಕಲ್ಲಂಗಡಿ ಮತ್ತು ಕಿತ್ತಳೆ ಹಣ್ಣು ಎಲ್ಲನೂ ಕೊಟ್ಟರು, ತಿನ್ಕೊಂಡು ಬಂದ್ವಿ. ಕಲ್ಲಂಗಡಿ ಹಣ್ಣಂತೂ ತುಂಬ ಟೇಸ್ಟಿಯಾಗಿತ್ತು. ನಾವಿನ್ನೂ ನಾಷ್ಟ ಮಾಡಿರಲಿಲ್ಲ. ಸೊ ಹಂಗಾಗಿ ತಾಳ್ಬೆಟ್ಟದಲ್ಲಿ ಇಳ್ಕೊಂಡ್ವಿ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು. ಹೋಗಿ ಅಲ್ಲಿ ಎಲ್ಲರೂ ತಮಟೆ ಹೊಡ್ಕೊಂಡು ಡ್ಯಾನ್ಸ್ ಆಡ್ತಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಹೋಗಿ ಅಲ್ಲೂ ಸ್ವಲ್ಪ ಡ್ಯಾನ್ಸ್ ಆಡಿಕೊಂಡು ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಿ. ಆಮೇಲೆ ನಾಷ್ಟಕ್ಕೆ ಹೋದ್ವಿ. ಇಲ್ಲೊಂದು ಕಡೆ ಗೀ ರೈಸ್ ಮತ್ತು ಅವರೆಕಾಳು ಕೂಟ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಇನ್ನೊಂದು ಕಡೆ ಮುದ್ದೆ, ಅವರೆಕಾಳು ಸಾಂಬಾರು, ಪಾಯಸ ಎಲ್ಲ ಮಾಡಿದರು. ನಾವು ಮುದ್ದೆಗಿನ್ನ ಗೀ ರೈಸ್ ಫಸ್ಟ್ ಸಿಕ್ತು ಅಂದ್ಬಿಟ್ಟು ಅಲ್ಲೇ ತಿಂದ್ವಿ. ಎಲ್ಲರೂ ಜೊತೆಲಿ ಇಟ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೋತಿದ್ವಿ. ಹಾಗೆ ನಾಷ್ಟ ತಿಂದ್ಕೊಂಡು ಮತ್ತೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಹೋದ್ವಿ. ಆದರೆ ಎಲ್ಲ ಹೊರಟೋಗ್ಬಿಟ್ಟಿದ್ರು. ಮತ್ತು
ಟಿ ಟಿ ಹತ್ರ ಬಂದ್ವಿ. ಹಾಗೆ ನಾವು ನಿದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನಾಷ್ಟಕ್ಕೆ ಬರಲ್ಲ ನೀವು ಹೋಗಿ ಅಂತ ಹೇಳ್ಬಿಟ್ಟಿದ್ವಿ ಫಸ್ಟು. ಹಂಗಾಗಿ ಹೋಗಿದ್ದವರೆಲ್ಲ ಮುದ್ದೆ ಮತ್ತು ಅವರೆಕಾಳು ಸಾಂಬಾರೆಲ್ಲ ನಮಗೆ ಅಂತ ಪಾಪ ಈಸ್ಕೊಂಡು ಬಂದಿದ್ರು. ವೇಸ್ಟ್ ಆಗಬಾರ್ದಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಮುದ್ದೆ ತಗೊಂಡು ತಿಂತಾಯಿದ್ವಿ. ಹಾಗೆ ಅಲ್ಲಿಂದ ಹೊರಟು ನಾವು ನೆಕ್ಸ್ಟ್ ಬಂದಿದ್ದೆ ನಾವು ಚಿಕ್ಕರಸಿನ ಕೆರೆಗೆ. ಅದೇ ರೋಡಲ್ಲಲ್ವಾ, ಸೊ ಹಂಗಾಗಿ ಚಿಕ್ಕರಸಿನ ಕೆರೆಗೆ ಹೋಗಿ ಬಸವನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಬಂದಿದ್ದು ಸುಮಾರು ಒಂದು 10-12 ವರ್ಷದ ಹಿಂದೆ ಹೋಗಿದ್ದಿದ್ದು ನಾನು ಅಲ್ಲಿಗೆ. ಇವಾಗಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ದೊಡ್ಡ ಕಟ್ಟಿದ್ದಾರೆ. ನಾನು ಹೋಗಿದ್ದಾಗ ಸ್ವಲ್ಪ ಚಿಕ್ಕದಿತ್ತು, ಆದರೂ ಏನೋ ಒಂಥರ ಖುಷಿ ಅನ್ನಿಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ ಅಲ್ಲೂ. ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಜನ ಯಾರೂ ಇರಲಿಲ್ಲ, ಫುಲ್ಲು ಫ್ರೀ ಇತ್ತು. ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಜನ ರಶ್ ಆಗ್ತಾರಂತೆ ಹಾಗಂತ ಹೇಳ್ತಿದ್ರಲ್ಲಿ. ಇವತ್ತಂತೂ ಯಾರೂ ಇಲ್ಲ. ನಾವು ಹೋಗಿದ್ದು ಸ್ಯಾಟರ್ಡೆ, ಸಂಡೇ ಶಿವರಾತ್ರಿ ಹಬ್ಬ ಇರೋದು. ಹಂಗಾಗಿ ಫುಲ್ಲು ಫ್ರೀ ಇತ್ತು. ದೇವ್ರ ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ನಾನು 10-12 ವರ್ಷದ ಹಿಂದೆ ನೋಡಿದ್ದು, ಸರಿಯಾಗಿ ನೆನಪಿರಲಿಲ್ಲ. ಬಟ್ ಇವಾಗ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಹಾಗೆ ಇಲ್ಲಿರೋ ಬಸವನ ಕೂಡ ಕೇಳಿಕೊಂಡೆ, ಕಿವಿಗೆ ಹೇಳಿದೆ. ನನ್ನ ಪ್ರಾರ್ಥನೆ ಏನಿತ್ತು ಎಲ್ಲನೂ ಹೇಳ್ಕೊಂಡೆ. ಆದರೂ ಒಂಥರ ಖುಷಿ ಅನ್ನಿಸ್ತು. ಆಮೇಲೆ ಟೈಮ್ 1 ಗಂಟೆ ಆಗಿದ್ದರಿಂದ ಅಲ್ಲಿ ಊಟ ಕೊಡ್ತಾರೆ ಹೋಗಿ ಅಂತ ಹೇಳಿದ್ರು. ಹಾಗೆ ಊಟಕ್ಕೆ ಅಂತ ಹೋದ್ವಿ. ಬೂಂದಿ ಪಾಯಸ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೊರಟ್ವಿ. ಹಾಗೆ ಬಸವನ್ನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಸವ ಇರೋ ಹತ್ರ ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಅಲ್ಲಿ ಕೇಳ್ಕೊತಾರೆ, ಕೈ ಇಟ್ಕೊಂಡು ಬೇಡಿಕೊಂಡು ಬಸವನ ಹತ್ರ ಕೇಳಿಕೊಂಡ್ರೆ ಅದು ಪಾದ ಕೊಟ್ಟರೆ ಆಗುತ್ತೆ, ಲೇಟಾಗಿ ಕೊಟ್ಟರೆ ಲೇಟಾಗಿ ಆಗುತ್ತೆ, ಕೊಟ್ಟಿಲ್ಲ ಅಂದರೆ ಆಗಲ್ಲ ಅನ್ನೋ ನಂಬಿಕೆ ಇದೆ. ಸೊ ಹಂಗಾಗಿ ನಾವು ಕೇಳಿದ್ವಿ. ನಾಳೆ ಹೋಗಿದ್ದಿದ್ರೆ ನಾಳೆ ಪಾದ ಕೊಡ್ತಿರ್ಲಿಲ್ವಂತೆ, ಯಾಕಂದರೆ ಹಬ್ಬ ಇರೋದ್ರಿಂದ ಜಾಸ್ತಿ ಜನ ಇರ್ತಾರೆ. ಹಂಗಾಗಿ ನೀವು ಬಂದಿದ್ದು ಇವತ್ತು ಒಳ್ಳೆಯದೇ ಆಯಿತು, ಇವತ್ತು ನಿಮಗೆ ಪಾದ ಸಿಗ್ತಿದೆ ಅಂತ ಅಲ್ಲಿರೋರು ಹೇಳಿದ್ರು. ತುಂಬಾ ಖುಷಿ ಆಯಿತು. ಹಾಗೆ ನಾನು ಕೂತ್ಕೊಂಡೆ ಕೇಳೋಣ ಅಂತ ಅಂದ್ಬಿಟ್ಟು. ನಾನು ಎಷ್ಟೊತ್ತವರೆಗೂ ಅಂದರೆ ನನ್ನ ಪ್ರಾರ್ಥನೆ ಎಲ್ಲ ಹೇಳ್ಕೊಳ್ಳೋವರೆಗೂ ಪಾದನೇ ಕೊಟ್ಟಿಲ್ಲ. ಪೂರ್ತಿ ಕೇಳಿಸ್ಕೊಂಡು ಪಾದ ಕೊಡ್ತು. ನನಗಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೆಲವ್ರಿಗೆ ಬೇಗನೆ ಕೊಟ್ಬಿಡ್ತಾರೆ, ಹಂಗೂ ಲೇಟಾಗಿ ಕೊಡ್ತಾರೆ ಅಂತಾರೆ. ಆದರೆ ನನ್ನ ಪ್ರಾರ್ಥನೆ ಪೂರ್ತಿ ಕೇಳಿಸ್ಕೊಂಡು ಬಸವ ಆಮೇಲೆ ನನಗೆ ಪಾದ ಕೊಡ್ತು. ಎಷ್ಟು ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಆಯಿತು ಗೊತ್ತಾ. ನಾನು ಕೇಳ್ಕೊಂಡಿದ್ದಕ್ಕೆ ಎಲ್ಲದಕ್ಕೂ ಪಾದ ಕೊಡ್ತು. ಒಂದ್ಸಲ ಕೊಟ್ಟಿಲ್ಲ, ನಾನು 3 ಕೇಳ್ಕೊಂಡಿದ್ದೆ, 3ಕ್ಕೂ 3 ಸಲ ಪಾದ ಕೊಡ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ದೇವ್ರ ದಯೆಯಿಂದ ನಾನು ಅಂದ್ಕೊಂಡಿದ್ದೆಲ್ಲ ಬೇಗ ಆಗಲಿ. ಹಾಗೆ ಅಲ್ಲಿಂದ ಹೊರಟು ನಾನು ಚನ್ನಪಟ್ಟಣಗೆ ನನ್ನ ಡ್ರಾಪ್ ಮಾಡಿದ್ರು. ನಾನು ಚನ್ನಪಟ್ಟಣದಿಂದ ನಮ್ಮೂರಿಗೆ ಗೌರ್ಮೆಂಟ್ ಬಸ್ಸಲ್ಲಿ ಬಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲವ್ ಯು ಆಲ್, ಬಾಯ್ ಬಾಯ್.